ಮಧ್ಯಾಹ್ನಕ್ಕೆ ಏನು ಊಟ? ಚಿಕನ್ ತಗೊಬಿಟ್ಟು ಬರ್ತೀನಿ ಇವಾಗ. ಅವ್ರ ಡ್ಯಾಡಿ ಇಲ್ಲ, ಅವರ ಟ್ರಿಪ್ಪಿಗೆ ಹೋಗಿದ್ದಾರೆ. ಈಗ ಬಂದಿದ ತಕ್ಷಣ ನೋಡಿ ನನ್ನ ಮಗನ. ಪಾಪ ನನ್ನ ಮಗ ಅಳ್ತದೆ. ಇವತ್ತು ಯಾಕೆ ಎದ್ದಿರ್ತದೋ? ಯಾಕ? ಅಯ್ಯೋ ಎಷ್ಟೊಂದು ಎತ್ತಿದೆ. ನಾನೆಲ್ಲ ರೆಡಿಯಾಗಿ ಕೀ ತಗೊಂಡು ಹೊರಟ ಮೇಲೆ ಅವನ್ನ ಮಲಗಿಸ್ಬಿಟ್ಟು ಪಟ್ಟಂತ ಹೋಗ್ತೀನಿ. ಒಂದು ನಿಮಿಷನೂ ಟೈಮ್ ವೇಸ್ಟ್ ಮಾಡಲ್ಲ. 10 ನಿಮಿಷಕ್ಕೆ ಹೋಗಿ ಅವಳನ್ನ ಕರ್ಕೊಂಬರ್ಬೋದು. ನನ್ನ ಮಗ ಎದಳೆಲ್ಲ ಮಲಗಿಸಿದ ತಕ್ಷಣ ಅಂತ ಹೇಳಿ ಹೋಗ್ಬಿಟ್ಟು ಕರ್ಕೊಬಿಟ್ಟು ಬಂದೆ. ಪಾಪ ಅಷ್ಟೊಳಗೆ ಎದ್ದು ಅಳ್ತಾ ಇದೆ. ಜಂಪ್ ಮಾಡಿ ಕೂತ್ಕೊಳ್ಳಿ. ಅಯ್ಯೋ ಎಷ್ಟು ಮುಡ್ಡ ನನ್ನ ಅಪ್ಪಾಜಿ ಇಲ್ಲ ಬಾರೋ, ಟ್ರಿಪ್ ಹೋಗಿದ್ದಾರೆ. ಮುಂದೊಂದು ಅಪ್ಪಾಜಿ 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 ಅಂತ ಚಿಕ್ಕ ಮುಖ ತೊಳೆದು ನಾನು ಕಳೆದು ಮಾತ್ರ ಅಪ್ಪಾಜಿ ಅಪ್ಪಾಜಿ ಅಂತ. ಅಪ್ಪಾಜಿ ಹುಳ ಪಳ ಇದೆಯಾ ನೋಡೋಣ, ತೆಗ್ದಾಕ್ಬಿಡ್ತೀನಿ ನಾನು. ಹಂಗೆ ತಿನ್ನಬಾರ್ದು. ಬಿಸಿ ಬಿಸಿ ಇದು ಇದೆಯಾ? ಬಿಸಿ ಅದು ಬೇರೆ ನಾಳೆ ಬಿರಿಯಾನಿ ರೆಡಿ ಮಾಡಿಟ್ಟಿದ್ದೇನೆ. ರೈಸ್ ಬೆಳಗ್ಗೆ ಮಾಡಿ ಚಪಾತಿ ಇದೆ. ಇದನ್ನೇ ಎಲ್ರಿಗೂ ನಮಸ್ಕಾರ. ಇವತ್ತು ಬೆಳಗ್ಗೆ ತಿಂಡಿ ಓಟ್ಸ್ ಮಾಡ್ಕೊಂಡಿದ್ದೆ. ಅದಕ್ಕೆ ಮ್ಯಾಂಗೋ ಮತ್ತು ಬನಾನ ಹಾಕ್ಕೊಂಡಿದ್ದೆ. ಅದು 2 ಹಾಕಿದರೆ ತುಂಬಾ ಚೆನ್ನಾಗಿರುತ್ತೆ, ಯಾಕಂದರೆ ಅದೆರಡು ಕೂಡ ಸ್ವೀಟ್ ಇರುತ್ತಲ್ಲ. ಹಾಗಾಗಿ ನನ್ನ ಮಗ ಇದನ್ನು ಸ್ವಲ್ಪ ಇಷ್ಟಪಟ್ಟೆ ತಿಂತಾನೆ, ಮಗಳು ಸ್ವಲ್ಪ ಕಷ್ಟಪಟ್ಟೆ ತಿಂತಾಳೆ. ಹಾಗೆ ಮಧ್ಯಾಹ್ನ ಪಲ್ಯಕ್ಕೆ ರೆಡಿ ಮಾಡ್ಕೊತಾ ಇದ್ದೆ. ಎಣ್ಣೆ, ಸಾಸಿವೆ, ಜೀರಿಗೆ, ಕರಿಬೇವಿನ ಸೊಪ್ಪು ಎಲ್ಲ ಹಾಕಿ ಸ್ವಲ್ಪ ಫ್ರೈ ಮಾಡಿಕೊಂಡು ಚಿಕ್ಕ ಕಟ್ ಮಾಡ್ಕೊಂಡಿರೋ ಈರುಳ್ಳಿ, ಟೊಮೊಟೊ ಎಲ್ಲ ಹಾಕೊತಾ ಇದ್ದೆ. ಹಾಗೆ ಇದಕ್ಕೆ ಸ್ವಲ್ಪ ಉಪ್ಪು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಅರಿಶಿನ, ಖಾರದ ಪುಡಿ ಹಾಕೊಂಡು ಲೈಟಾಗಿ ಫ್ರೈ ಮಾಡ್ಕೊಬೇಕು. ಏನು ಬೇಕು ಹೇಳಿ? ಊಟ ಬೇಕು ಅಂತ ಬಾಯಿ ಕೈ ಹಾಕೊಂಡು ಊಟ ಕೊಡು ಅಂತ. ಇದು ನಾನು ಮಾಡಿರೋಂಥ ಗರಂ ಮಸಾಲ. ಹಾಗೆ ಮುಂಚೆನೇ ಮೊಳಕೆ ಕಟ್ಟಿದ ಕಾಳುಗಳು ಹಾಗೆ ತರಕಾರಿ ಎಲ್ಲ ಬೇಯಿಸಿಟ್ಕೊಂಡು ರಸ ಎಲ್ಲ ತೆಕ್ಕೊಂಡು ತರಕಾರಿ ಹಾಕ್ಬಿಟ್ಟು ಇದಕ್ಕೆ ಫ್ರೈ ಮಾಡ್ಕೊತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ಎಲ್ಲ ತೆಗೆದಿಟ್ಕೊಂಡಿದ್ದೆ. ಸಬ್ಬಕ್ಕೆ ಸೊಪ್ಪು, ನಾನು ಮಾಡಿಟ್ಟಿದ್ದು ಪನ್ನೀರು ಎಲ್ಲ ಇತ್ತು. ಹಾಕೋದು ಮರ್ತೇ ಬಿಟ್ಟೆ. ಹಿಂಗೆ ನಾನು ಯಾವಾಗ್ಲೂ ಮರ್ತೋಗುತ್ತೆ ಅಂತ ಹೇಳ್ಬಿಟ್ಟು ಎಲ್ಲ ಅರ್ವಕ್ಕೆ ಕೂತಿರ್ತೀನಿ. ಮತ್ತು ವಿಡಿಯೋ ಮಾಡುವಾಗ ಒಂದು ಸ್ವಲ್ಪ ನೀಟಾಗಿ ಕಾಣಿಸ್ಲಿ ಅಂದ್ಬಿಟ್ಟು ಹಂಗಂಗೆ ಜರುಗಿಸಿಡ್ತೀನ, ಮರ್ತೇ ಹೋಯ್ತು. ಅಪ್ಪಾಜಿ ಇಲ್ಲ ಬಾರೋ, ಟ್ರಿಪ್ ಹೋಗಿದ್ದಾರೆ. ಮುಂದೊಂದು ಅಪ್ಪಾಜಿ 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 ಅಂತ ಚಿಕ್ಕ ಮುಖ ತೊಳೆದು ನಾನು ಕಳೆದು ಮಾತ್ರ ಅಪ್ಪಾಜಿ ಅಪ್ಪಾಜಿ ಅಂತ. ಸಬ್ಬಕ್ಕೆ ಸೊಪ್ಪು ಮತ್ತು ನಾನು ಮಾಡಿದ ಪನ್ನೀರೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ, ಹಾಕೋಣ ಅಂತ ಹೇಳಿ ಮರ್ತುಬಿಟ್ಟೆ. ಸೊ ಹಾಗಾಗಿ ಇನ್ನೊಂದು ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಬೇಯಿಸಿದ ರಸ ಹಾಕ್ಬಿಟ್ಟು ಸಬ್ಬಕ್ಕೆ ಸೊಪ್ಪು ಹಾಕ್ಬಿಟ್ಟು ಸ್ವಲ್ಪ ಚೆಂದ ಫ್ರೈ ಮಾಡ್ಕೊತಿದ್ದೀನಿ. ಚೆನ್ನಾಗಿರುತ್ತೆ. ಹಾಗೆ ಇದಕ್ಕೆ ಪನ್ನೀರನ್ನ ಸ್ವಲ್ಪ ಪುಡಿ ಮಾಡಿಬಿಟ್ಟು ಮತ್ತು ಆ ಕಡೆ ಎಲ್ಲ ಏನು ಪಲ್ಯ ರೆಡಿ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಇದಕ್ಕೆ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಇದೆಲ್ಲ ಒಟ್ಟಿಗೆ ಮಾಡೋದು ಮರ್ತುಬಿಟ್ಟೆ ಅಂತ ಹೇಳಿ ಹಂಗೆ ಹಾಕ್ತಾಯಿದ್ದೀನಿ ಅಷ್ಟೇ. ಹಾಗೆ ಇದೆ ಲಾಸ್ಟಿಗೆ ಇದಕ್ಕೆ ಸಾಂಬಾರು ಸೊಪ್ಪು ಮತ್ತು ಕಾಯಿ ತುರಿ ಮತ್ತು ನಿಂಬೆಹಣ್ಣು ಹಾಕೊಂಡು ಏನು ಸಕ್ಕತ್ತಾಗಿರುತ್ತೆ ಗೊತ್ತಾ. ಬಟ್ ನಿಂಬೆಹಣ್ಣು ಸ್ವಲ್ಪ ಕಡಿಮೆ ಹಾಕೊಬೇಕು. ಅಡುಗೆ ಎಲ್ಲ ಮಾಡಿ ಕೂತ್ಕೊಳ್ಳೋದ್ರೊಳಗೆ ಇಷ್ಟೊತ್ತಾಯಿತು. ಈಗ ಟೇಸ್ಟ್ ನೋಡೋಣ. ಸೂಪ್ ಆ್ಯಂಡ್ ಪಲ್ಯ. ಇದಕ್ಕೆ ಮೊಟ್ಟೆ ಹಾಕೊಂಡ್ರೆ ಚೆನ್ನಾಗಿರುತ್ತೆ. ಇವತ್ತು ನಾನು ಮೊಟ್ಟೆ ತಿನ್ನಲ್ಲ, ಸೊ ಹಾಗಾಗಿ ಅದೆಷ್ಟು ಚೆನ್ನಾಗಿದೆ ಅಂದರೆ ಅದಕ್ಕೆ ಏನೂ ಹಾಕಿಲ್ಲ. ಉಪ್ಪು ಒಂದು ಎಕ್ಸ್ಟ್ರಾ ಹಾಕಿದ್ದೀನಿ. ಎಲ್ಲ ತರಕಾರಿದು ರಸ ಬಿಟ್ಟಿದೆಯಲ್ಲ, ಅದು ತುಂಬಾ ಚೆನ್ನಾಗಿದೆ. ನನ್ನ ಮಗನಿಗೆ ಇಷ್ಟೇ ಅಲ್ವ ರಸ ಇರೋದು. ಇದು ಸಾಂಬಾರಿಗೆ ಸೇರಿಸ್ಬಿಡ್ತೀನಿ. ಇಲ್ಲಾಂದರೆ ಇದಕ್ಕೆ ಮೊಟ್ಟೆ ಹಾಕೊಂಡು ತಿಂದರೆ ಚೆನ್ನಾಗಿರುತ್ತೆ. ಇಲ್ಲಾಂದರೆ ಪಾಪುಗಳಿಗಂತೂ ಮಕ್ಕಳಿಗಂತೂ ಮಾಡಿಸ್ದಂಗಿದೆ. ಪನ್ನೀರು, ಕಾಯಿ ತುರಿ, ಸಬ್ಬಕ್ಕೆ ಸೊಪ್ಪು ತುಂಬಾ ಚೆನ್ನಾಗಿದೆ. ಕೊಬ್ಬರಿ ಎಣ್ಣೆ ಹಾಕಿರೋದ್ರಿಂದ ಇನ್ನೂ ಟೇಸ್ಟ್ ಬೇರೆ ಇದೆ. ಈಗ ಪಾಪುನ ಮಲಗಿಸಿ ಹೋಗಿ ಮಗಳನ್ನ ಕರ್ಕೊಬಿಟ್ಟು ಬರ್ತಾನೆ. ನಂದು ಹೇರ್ ತುಂಬ ಗ್ರೋತ್ ಆಗಿಬಿಟ್ಟಿದೆ. ಹೇರ್ ಕೂಡ ತುಂಬ ಲೆಂತಿ ಕೂಡ ಇದೆ ನೋಡಿ, ಇಷ್ಟಿದೆ. ಸೊ ಹಾಗಾಗಿ ಇಷ್ಟು ಕಟ್ ಮಾಡಿಸೋದು ಅಥವಾ ಸ್ಟ್ರೈಟ್ನಿಂಗ್ ಮಾಡಿಸೋದು ಅಂತ ಯೋಚನೆ ಮಾಡ್ತಾನೆ 15 ದಿನ 1 ತಿಂಗಳಾಯಿತು. ನನ್ನ ಮಗಂದು ಸ್ನಾನ ಆಗಿ ಊಟ ಆಗಿ ಎಲ್ಲ ರೆಡಿ ಐತಿ. ಈಗ ಮಲಗದೇನು ಕ್ರೀಮ್ ಹಾಕ್ಕೊಡ್ಬೇಕಂತೆ. ಎದ್ದು ನಿಂತ್ಕೊ ಮಗನ, ಜಂಪ್ ಮಾಡಿ ಕೂತ್ಕೊಂತಿಲ್ಲ ಹಂಗೆ ಕೂತ್ಕೊ. ಅಯ್ಯೋ ಇನ್ನೊಂದ್ಸರಿ ಮಾಡೋ ನನ್ನವ. ಒನ್ಸ್ ಮೋರ್. ಜಂಪ್ ಮಾಡಿ ಕೂತ್ಕೊಳ್ಳಿ. ಅಯ್ಯೋ ಎಷ್ಟು ಮುಡ್ಡ ನನ್ನವ. ಇವೆಲ್ಲ 3 ತಿಂಗಳು ಬಟ್ಟೆಗಳು. ಈಗ 2.25 ವರ್ಷ. ಈಗಲೂ ಅದನ್ನೇ ಹಾಕೊತಾ ಇದ್ದೀವಿ. ಪೋಳಿ ಮಲ್ಕೊಳ್ಳಿ. ಒಂದು ಗ್ಲಾಸ್ ನೀರು ತಂದು ಕೊಡ್ಲಾ? ಅಷ್ಟು ಬಂತು. ಅದ್ರಲ್ಲೇ ಕೈ, ಕಾಲು, ಹೊಟ್ಟೆ, ಬೆನ್ನು, ಸೊಂಟ, ಕುಂಡಿ ಎಲ್ಲ ಕಡೆಗೂ ಹಾಕೊಂತೇರೋ. ಸ್ನಾನ ಆದ್ಮೇಲೆ ಖಾಲಿ ಹೊಟ್ಟೆಲಿ ಮಲ್ಕೋಬಾರ್ದು, ಓಕೆನಾ? ನೀರು ಕುಡಿಬೇಕು, ಇಲ್ಲ ಊಟ ಮಾಡಬೇಕು. ಜ್ಯೂಸ್ ಮಾಡಿಸ್ಕೊಂಡು ಕುಡ್ತದೆ. ದೂಸು ಅಂತಾನೆ. ಅದೇನು ಟೈಮ್ ಗೊತ್ತಾಗುತ್ತೋ ಏನೋ ಗೊತ್ತಿಲ್ಲ. ಸಾಕಾ? ಬಟ್ಟೆ ಎಲ್ಲ ನೀರು ಮಾಡ್ಕೊಂಡಲ್ಲ ಮರೆಯ. ಕೆಲವು ನಂದು ಐಟಮ್ಸ್ ಎಲ್ಲ ಬಂದಿದೆ, ಇನ್ನೂ ಬರೋದಿದೆ, ಇನ್ನು ವೀಡಿಯೋ ಮಾಡೋದಿದೆ. ಇನ್ನು ಪಾಪುನ ಮಲಗಿಸಿ ಈಗ ನನ್ನ ಮಗಳು ಕರ್ಕೊಬಿಟ್ಟು ಬರೋಣ ಅಂತ ಹೇಳಿ ಹೋಗಿದ್ದೆ. ಈಗ ಬಂದಿದ ತಕ್ಷಣ ನೋಡಿ ನನ್ನ ಮಗನ. ಪಾಪ ನನ್ನ ಮಗ ಅಳ್ತದೆ. ಇವತ್ತು ಯಾಕೆ ಎದ್ದಿರ್ತದೋ? ಯಾಕ? ಅಯ್ಯೋ ಎಷ್ಟೊಂದು ಎತ್ತಿದೆ. ನಾನೆಲ್ಲ ರೆಡಿಯಾಗಿ ಕೀ ತಗೊಂಡು ಹೊರಟ ಮೇಲೆ ಅವನ್ನ ಮಲಗಿಸ್ಬಿಟ್ಟು ಪಟ್ಟಂತ ಹೋಗ್ತೀನಿ. ಒಂದು ನಿಮಿಷನೂ ಟೈಮ್ ವೇಸ್ಟ್ ಮಾಡಲ್ಲ. 10 ನಿಮಿಷಕ್ಕೆ ಹೋಗಿ ಅವಳನ್ನ ಕರ್ಕೊಂಬರ್ಬೋದು. ನನ್ನ ಮಗ ಎದಳೆಲ್ಲ ಮಲಗಿಸಿದ ತಕ್ಷಣ ಅಂತ ಹೇಳಿ ಹೋಗ್ಬಿಟ್ಟು ಕರ್ಕೊಬಿಟ್ಟು ಬಂದೆ. ಪಾಪ ಅಷ್ಟೊಳಗೆ ಎದ್ದು ಅಳ್ತಾ ಇದೆ. ಇವತ್ತೇ ಹಂಗೆ ಮಾಡಿದ್ದದು. ನನ್ನ ಮಗಳು ಹಾಲು ತಗೊಬಿಟ್ಟು ಬರೆಸಿ ಕಳಿಸಿದ್ದೆ. ಎಷ್ಟು 10 ನಿಮಿಷ ಆಯ್ತಾ ಮಗಳು? ಏನೇನು ತಗೊಬಂದೆ ತೋರಿಸು.
ಪ್ರಾಕ್ಟೀಸ್ ಮಾಡ್ತಾ ಇದ್ದಲ್ಲ, ಸ್ಟವ್ ಹೊಸದು ಆಫ್ ಮಾಡೋದು ಕಲಿತೀನಿ ಅಂತ ಹೇಳಿ. ಕಾರ್ನ್ ರೆಡಿ ಆಗಿದೆ. ನನ್ನ ಮಗ ಇಟ್ಟಿರೋದು ಏನು ಇದ್ರ ಮೇಲೆ ಇಟ್ಬಿಟ್ಟು ನನ್ನ ಮಗ ದೇವ್ರ ಮನೇಲಿ ಇದು ಇಟ್ಬಿಟ್ಟು ಬಾಗ್ಲು ಹಾಕೋಬಿಟ್ಟು ಬರೋದು. ಅವನಿಗೆ ಜೀಪ್ ಅಂದ್ರೆ ಇಷ್ಟ, ದೇವ್ರ ಮನೆ ತಗೊಂಡೋಗಿಡುತ್ತೆ. ಹೊಸ ಜೀಪ್ ಅಂತ ನನ್ನ ಮಗ ಹಂಗೆ ಒಂದೊಂದ್ ಕಡೆ 100-200 ಎಕರೆ ತೋಟ ಬರ್ಬೇಕು ನನ್ನ ಮಗನಿಗೆ ಅಂತ. 10 ಕಡೆ ಆದ್ರೆ ಎಲ್ಲ ಕಡೆ ಒಂದೊಂದ್ ಜೀಪ್ ನಿಲ್ಲಿಸ್ತಾನೆ ನನ್ನ ಮಗ. ನೋಡು, ಅದಕ್ಕೆ ತಗೊಂಡೋಗಿ ಇಟ್ಬಿಟ್ಟು ಏನೋ ಕೈ ಮುಗಿತಿದ್ದ, ಅದು ಏನು ನಂಗೆ ಗೊತ್ತಿಲ್ಲ. ಆಕ್ಚುಲಿ ನಮ್ಮ ಮನೇಲಿ ಕಾರ್ನ್ ಎಲ್ಲರಿಗೂ ಇಷ್ಟ. 2 ಯಾವಾಗ್ಲೂ ಕಂಪಲ್ಸರಿ 2 ಕಟ್ ಮಾಡಿ 4 ಮಾಡ್ಕೊಂಡು ತಿಂತೀವಿ. ಇವತ್ತು ನಮ್ಮ ಮನೆಯವರಿಲ್ಲ, ಸೊ ನಾವೇ ತಿನ್ಕೊಂತೀವಿ. ಮತ್ತೆ ಏನಂದ್ರೆ ಅರ್ಧ ಸಾಕಾಗಲ್ಲ, ಬಟ್ ಒಂದೊಂದು ತಿಂದ್ರೆ ರಾತ್ರಿ ಊಟ ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ಹಾಫ್ ತಿಂತೀವಿ. ನನ್ನ ಮಗನ ಮಲಗಿಸಿದ್ದೆ, ಮತ್ತೆ ಈಗ ಯಾವ ಚಂದಕ್ಕೆ ಮಲಗಿದೆ ನೋಡಿ, ಎಲ್ಲಿ ಹೋಗಿದ್ದೇನೆ ಅಂತ ಹೇಳ್ಬಿಟ್ಟು. ಇದು ನೆಕ್ಸ್ಟ್ ಡೇ ವಿಡಿಯೋ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಬೆಳಗ್ಗೆ ಇಡ್ಲಿಗೆ ರೆಡಿ ಮಾಡ್ಕೊಂಡಿದ್ದೆ, ಈಚೆ ನೀರು ಕಾಯಕ್ಕೆ ಇಟ್ಟಿದ್ದೀನಿ. ಲಾಸ್ಟ್ ವಿಡಿಯೋದಲ್ಲಿ ನಾನು ಕಡುಬು ಮಾಡಿದ್ದೆ. ಆ ಕಡುಬಿನ ತಪ್ಪಲೆ ನೋಡಿಬಿಟ್ಟು ಇಡ್ಲಿದು ಪಾತ್ರೆದು ಲಿಂಕ್ ಕೊಡಿ ಅಂತ ಕೇಳ್ತಾ ಇದ್ರೆ, ಆ್ಯಕ್ಚುಲಿ ಅದು ಕಡುಬಿನ ತಪ್ಪಲೆ, ಇದು ಇಡ್ಲಿ ಪಾತ್ರೆ ಅಂತ ಹೇಳ್ಬಿಟ್ಟು ನಾವು ಹೇಳೋದು. ಇದನ್ನು ಆ್ಯಕ್ಚುಲಿ ಇನ್ಸ್ಟಾಗ್ರಾಮಲ್ಲಿ ರೀಲ್ ಕೂಡ ಹಾಕಿದ್ದೀನಿ. ಹಾಗೆ ಇದು ನಮ್ಮ ಹಾಸನಲ್ಲೇ ಶಾಪಿಂಗ್ ಮಾಡಿದ್ದು, ತುಂಬಾ ಚೆನ್ನಾಗಿದೆ. ಹಾಗೆ ಇದರಲ್ಲಿ ಒಂದೇ ಸರಿಗೆ 24 ಇಡ್ಲಿ ಮಾಡ್ಬೋದು. ಇನ್ನು ಏನು ನಮ್ಮ ಮನೆಯವರಿಲ್ಲ ಅಲ್ವಾ, ನಾನು ಮಕ್ಕಳು ಇರೋದ್ರಿಂದ ಇದು ರಾತ್ರಿವರೆಗೂ ನಮಗೆ ಇದೇ ಆಗಿಬಿಡುತ್ತೆ. ನನ್ನ ಹತ್ರ ಆ್ಯಕ್ಚುಲಿ ಇಡ್ಲಿ ಸೆಟ್ 2-3 ಇತ್ತು, ಅಮ್ಮ ಒಂದು ಕೊಡಿಸಿದ್ರು, ನಾನೊಂದು ತೊಗೊಂಡಿದ್ದೆ. ಬಟ್ ಈ ಸರಿ ಇದು ತುಂಬಾ ಇಷ್ಟ ಆಗಿ ತಗೊಂಡಿದ್ದು. ಹೋಟೆಲಲ್ಲಿ ಹಾಸ್ಟೆಲ್ಗಳಲ್ಲೆಲ್ಲ ಮಾಡ್ತಾರಲ್ಲ, ಹಾಗಾಗಿ ಪ್ಯಾಟರ್ನ್ ಹಿಂಗೆ ಮೇಲೆ ತೆಗೆಯೋದು ಹಾಕೋದು ಕ್ಯಾಪ್ ಇಷ್ಟ ಅಂತ ಹೇಳಿ ತಗೊಂಡೆ. ನನಗೆ ಆವಾಗಲೇ 2,500-3,000 ಆಯಿತು. ಅಮೆಝಾನಲ್ಲಿ ಕೂಡ ಸಿಗುತ್ತೆ, ಅದರ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಹೋಗಿ ಚೆಕ್ ಮಾಡ್ಬೋದು. ಹಾಗೆ ಈಚೆ ಸಾಂಬಾರು ರೆಡಿ ಆಯಿತು. ನಾನು ಯಾವಾಗಲೂ ಇಡ್ಲಿಗೆ ಇದೇ ಸಾಂಬಾರು ಮಾಡೋದು, ತುಂಬಾ ಚೆನ್ನಾಗಿರುತ್ತೆ. ಈ ಹೆಸರುಬೇಳೆ ಸಾಂಬಾರು ಏನಿಲ್ಲ, ಈರುಳ್ಳಿ ಟೊಮೊಟೊ ನೆಕ್ಸ್ಟ್ ಟೈಮ್ ತೋರಿಸ್ತೀನಿ. ತುಂಬ ಸಿಂಪಲಾಗಿ ಮಾಡೋವಂಥದ್ದು. ಈ ಕಡೆ ಇಡ್ಲಿ ರೆಡಿ. ನಾವು ಇಡ್ಲಿ ಪಾತ್ರೆಗೆ ಮೊದಲೇ ನೀರು ಹಾಕಿ ಕುದಿಯಕ್ಕೆ ಬಿಡ್ತೀವಲ್ಲ, ಆ ಟೈಮಲ್ಲಿ ಈ ಪ್ಲೇಟ್ಗಳಿಗೆ, ಇಡ್ಲಿ ಪ್ಲೇಟ್ಗಳಿಗೆ ಎಣ್ಣೆ ಸವರ್ಬಿಟ್ಟು 1 ನಿಮಿಷ ಇಡಬೇಕು. ಆ ನಂತರ ಇದಕ್ಕೆ ಹಿಟ್ಟು ಹಾಕಬೇಕು. ಆವಾಗ ಇಡ್ಲಿ ಚೆನ್ನಾಗಿ ಎದೇಳುತ್ತೆ, ಮತ್ತು ತಳನೂ ಕೂಡ ಹಿಡಿಯಲ್ಲ. ಇದಕ್ಕೆ ಕ್ಯಾರೆಟ್ ತುರಿದು ಹಾಕಬೇಕು, ಹಾಗೆ ಆಲೂಗಡ್ಡೆ ಅಷ್ಟೇ. ಇವತ್ತೇನೋ ಟಿಫನ್ ಬಾಕ್ಸಿಗೆ ಮಿಕ್ಸ್ಚರ್ ಬೇಕು ಅಂತ ಹೇಳಿದ್ಲು, ಫ್ರೂಟ್ಸ್ ಬೇಡ ಅಂದು. ಸೊ ಹಾಗಾಗಿ ಮಿಕ್ಸ್ಚರ್ ತುಂಬಿದ್ದೀನಿ. ನನ್ನ ಮಗಳಿಗೆ ತಿಂಡಿ ಊಟ ರೆಡಿ. ಹಾಗೆ ಮಧ್ಯಾಹ್ನ ಮಗಳು ಸ್ಕೂಲಿಂದ ಕರ್ಕೊಬಿಟ್ಟು ಬರೋಣ ಅಂತ ಹೇಳಿ ನಾನು ನನ್ನ ಮಗ ಬಂದಿದ್ದು. ಈ ಶಾಪ್ ನೋಡಿದರೆ ಯಾವಾಗಲೂ ಹೋಗೋಣ ಅನ್ನೋನು. ಇವತ್ತು ಕರ್ಕೊಬಿಟ್ಟು ಬಂದಿದ್ದೆ. ಇಲ್ಲಿ ಜೀಪ್ ಇಟ್ಕೊಂಡು ಓಡಾಡ್ತಿದ್ದೆ. ಅವನಿಗೆ ಜೀಪ್ ಅಂದರೆ ತುಂಬ ಇಷ್ಟ. ಆ್ಯಕ್ಚುಲಿ ಇದು ಸ್ಪೀಕರ್ಗಳು, ಈ ಬೈಕ್ ಆಗಲಿ ಆ ಕಾರ್ಗಳಾಗಲಿ ತುಂಬಾ ಚೆನ್ನಾಗಿತ್ತು. Welcome to Out Classic. ನನ್ನ ಮಗನಿಗೆ ಕಾರು ಜೀಪ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಮೊನ್ನೆ ಇದನ್ನ ಇಟ್ಟು ಪೂಜೆ ಮಾಡಿದ್ದ, ಹಾಗಾಗಿ ಇವತ್ತು ಹೊಸ ಕಾರ್ ಸಿಗ್ತೀನಿ ನನ್ನ ಮಗನಿಗೆ. ಬರೋ ಬೇಗ ಬರೋ ಮಗನ. ಯಾವ್ದಾವ್ದು ತೋರಿಸೋ ಜೀಪ್ ಯಾವ್ದು ಕರೆ ಯಾವುದು? ಇವತ್ತು ಅವಳನ್ನ ಸ್ಕೂಲಿಂದ ಕರ್ಕೊ ಬಂದಮೇಲೆ ನನ್ನ ಮಗನಿಗೆ ಸ್ನಾನ ಮಾಡಿ ಮಲಗಿಸಿದ್ದೆ. ಹಾಗಾಗಿ ಮಲಗಿ ಒಂದು ರೌಂಡ್ ಎದ್ದೇಳ್ತು. ಅಕ್ಕನು ಟಿವಿ ನೋಡೋದು ಬೇಡವಾ? ಎಲ್ಲ ನಿಂದೇನೆ ಬಂಗಾರಿ, ನೋಡೋಕ್ಕೆ ಬಿಡಲ್ಲ ನನ್ನ ಮಗ. ನಿಂಗೆ ಫೋನ್ ಕೊಡ್ತೀನಿ ಬಾ ರಾಜ. ಫೋನ್ ಕೊಟ್ಟ? ನಿಂಗೆ ಫೋನ್ ಕೊಡ್ತೀನಿ ಬಾ ಮಗಳು, ಇಲ್ಲಿ ಕೂತ್ಕೋ ಬಾ. ಇವತ್ತಿನ ತಿಂಡಿ ಸೀಮೆ ಬದನೆಕಾಯಿ ಪಲ್ಯ ಮತ್ತು ಚಪಾತಿ. ಮಧ್ಯಾಹ್ನಕ್ಕೆ ಏನು ಊಟ? ಚಿಕನ್ ತಗೊಬಿಟ್ಟು ಬರ್ತೀನಿ ಇವಾಗ. ಅವ್ರ ಡ್ಯಾಡಿ ಇಲ್ಲ, ಅವರ ಟ್ರಿಪ್ಪಿಗೆ ಹೋಗಿದ್ದಾರೆ. ಇವತ್ತಿನ ಸಂಡೇ ಚಿಕನ್ ತಗೊಬಿಟ್ಟು ಬರಬೇಕು. ಕಾರ್ ಹತ್ರ ಬರಬೇಕು. ಇವನಿಗೆ ಸ್ಕೇಟಿಂಗ್ ಬೇಕು. ಈಗೇನು ಸ್ಕೇಟಿಂಗ್ ಅವ್ನು ಇಲ್ಲಿ ನಿಲ್ಸೋಗಲ್ಲ. ಕಾರಿಗೆ ಹೆಂಗೆ ಹಾಕೊಂತೀನಿ ಗೊತ್ತಾ? ಹಾಂ ಬೇಗ ಬೇಗ, ಹಾಂ ಹತ್ತು ಕಾರಿಗೆ ಬೇಗ. ಹಿಂಗೆ ಹಾಕೊಂತಾನೆ. ಹಾಕಕ್ಕಾಗಲ್ಲ, ನಾವು ಹಾಕ್ತೀವಿ. ಏನುವಾ? ಸೈಕಲ್ ಹಾಕಕ್ಕಾಗ್ತಿಲ್ವಾ? ಹಾಂ ಬೇಡ, ಇಲ್ಲೇ ಬಿಟ್ಟು ಬೇಗ ಹತ್ಬೇಕು. ಚಿಕನ್ ತಗೊಬಿಟ್ಟು ಬರೋಣ. ನೋನು ವೆರಿ ಗುಡ್. ಓಹೋ, ಇವತ್ತು ಬರ್ತಾ ಇದ್ದಾನೆ ಮುಂದಕ್ಕೆ. ರುಸ್ತುಮ ಹೊಡೋಣ ರಜಾ. ಹಾಂ ಬೆಲ್ಟ್ ಹಾಕೋ. ನೋನು ಪೆಟ್ಟು ಕೊಡ್ತಾರೆ. ಇದು ಹಿಂಗೆ ಹಾಕಂತೀಯ? ಹಿಂಸೆ ಅದೆಲ್ಲ. ನೋ ಅಂತೆ. ಒಳ್ಳೇದು ಮಾಡಪ್ಪ ಗಣೇಶ. ನಾನು ಕೆರ್ಕಂತಿರೋದು ಕಣೋ. ಕೆಲಸ ಎಲ್ಲ ಮುಗಿಸ್ಕೊಂಡು ಚಿಕನ್ ತಗೊಂಡು ಬೇಕ್ರಿಗೆ ಹೋಗಿ ಜ್ಯೂಸ್ ಕುಡ್ಕೊಂಡು ನಾನು ನನ್ನ ಮಗ ಬಂದು. ಎಂಥದ್ದು ಏನೇನೋ ಮಾತಾಡ್ತೀಯ ನೀನು, ಹೊಸ ಭಾಷೆ ಎಲ್ಲ ಕಲಿಸ್ಕೊಡ್ತೀಯ ನೀನು. ಇದು ಆ್ಯಕ್ಚುಲಿ ಜೆಲ್ಲಿ. ಅವನಿಗೆ ಇಷ್ಟ ಆಗಿಲ್ವೇನೋ. ಕೊಡು. ಅವಾಗಿಂದ ನಾನು ಡ್ರೈವಿಂಗ್ ಮಾಡೋಕ್ಕೆ ಬಿಡ್ತಾ ಇರಲಿಲ್ಲ ನನ್ನ. ತಗೋ 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 ಅಂತ ಹಿಂಸೆ ಕೊಡ್ತಾಯಿದ್ದ. ಬೈದು ಕೂರಿಸ್ತೆ ನೋಡಿ. ಏ ಪುಟ್ಟು, ಏ ಖುಷ್ ಪುಟ್ಟನ ಕೂತ್ಕೊಳ್ಳ ಮರ್ಯ. ಖುಷಿ ಅವನಿಗೆ ಹಿಂಗಂದ್ರೆ ನನ್ನ ಮಗಂಗೆ. ಬನ್ನಿನ್ನ ಗಾಡಿ ತಗೊಳಪ್ಪ. ದೂರು ನೀನು ಗಾಡಿ ತಗೋ. ಓ ಇಲ್ಲೇ ಇದೆ. ಈಗ ಒಳ್ಳೆ ಕಾಲೇಜ್ ಹೋಗುವಂತಾರ ಆಡ್ತಾನೆ. ನಾಗರ ಬೆತ್ತ ನಾಗರ ಬೆತ್ತ ನಾಗರ ಬೆತ್ತ, ಇದು ಮಾಯದ ಬೆತ್ತ ಮಂಚದ ಬೆತ್ತ ನಾಗರ ಬೆತ್ತ.
ಕಾಲೇಜ್ ಡೇಸ್ನಲ್ಲಿ ಹೇಗೆ ಓಡಿಸ್ತಿದ್ದೆ ಗೊತ್ತಾ, ನಾನೇ ಹೀರೋಯಿನ್ ಅನ್ಕೊಂಡ್ಬಿಟ್ಟಿದ್ದೆ. ನಾನೇ ಇಯರ್ ಬಿಡ್ಕೊಂಡು ಅಂತ ಹೋಗೋದು MG ರೋಡಲ್ಲಿ. ತಗೊಂಬರ ಇದನ್ನ. ಈಗ ಆ ಧೈರ್ಯ ನಮಗೆ ಇಲ್ಲವೇ ಇಲ್ಲ, ಬರೋದೇ ಇಲ್ಲ. ಮಕ್ಕಳು ಕೂರಿಸ್ಕೊಂಡು ಅಲ್ದಲ್ಲ, ನಾನು ಒಬ್ಬಳೇ ಹೋಗ್ತೀನಿ ಅಂದರೂ ಸೈಡ್ ಕ್ರಾಸಲ್ಲೆಲ್ಲ ಟರ್ನ್ ಮಾಡುವಾಗೆಲ್ಲ ಭಯ ಆಗುತ್ತೆ ಸಿಕ್ಕಾಪಟ್ಟೆ. ನನ್ನ ಮಗ ಹೇಗೆ ಅಂದರೆ ಆಟ ಸಾಮಾನು ತಗೊಂಡು ಆಟ ಆಡಲ್ಲ. ಬುಟ್ಟಿಲೇನಾದ್ರು ತುಂಬಿಟ್ಟಿದ್ರೆ ಅದು ಅಮ್ಮ 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 ಅಂತ ಹೇಳಿ ಇಸ್ತಿಟ್ಕೊಳ್ತಾನೆ. ಇಸ್ತಿಟ್ಕೊಬಿಟ್ಟು ಸುರಿತೇನೆ, ಸುರಿದ್ಬಿಟ್ಟು ಎಲ್ಲ ಒಂದೇ ಕಡೆ ಬೀಳುತ್ತಲ್ಲ, ಹಂಗೂ ಬಿಡಲ್ಲ. ಎಲ್ಲ ಚಲ್ಲಾಪಿಲ್ಲಿ ಮಾಡೋದು, ಬೇಕು ಅಂತ ದೂರ ಎಸ್ಬಿಟ್ಟು ಅವ್ನ ಪಾವಡಿಗೆ ಅವನು TV ನೋಡ್ತಾ ಕೂತ್ಕೊಳ್ತಾನೆ. ಅವ್ನ ಅರ್ವಕ್ಕೆ ಇಷ್ಟ ಅವನಿಗೆ ಗಲೀಜು ಮಾಡೋಕ್ಕೆ. ಇವಾಗ ಹಂಗೆ ಮಾಡಿಟ್ಟು ಹೋಗಿದ್ದ. ಹಬ್ಬ ನನ್ನ ಮಗಳು ನೋಡಿ ಬೆಡ್ಶೀಟ್ ಹಾಕೊಂಡು ದೇವ್ರ ಮೂವಿ ನೋಡ್ತಿದ್ದಾಳೆ. ಕ್ಲೀನ್ ಮಾಡಕ್ಕೆ ಹೇಳಿದ್ದೇನೆ, ನನ್ನ ಮಗ ಗಲೀಜ್ ಮಾಡಿದ್ದ, ಪರವಾಗಿಲ್ಲ ಕ್ಲೀನ್ ಮಾಡಿ ಇಟ್ಟಿದ್ದಾಳೆ. ಅವ ಏನ ಮಾಡ್ಕೊ ತಿಂದವ? ನಿಂಗೆ ಅಂತ ಚೊಕ್ಕಲು ಕೇಕ್ ತಗೋ ಬಂದಿದ್ದೀನಿ ನೋಡು. ತಗೊಳ್ಳಿ ಸರ್. ಖಾರ ಎಲ್ಲಿಟ್ಟಿದ್ಯಾ? ನಿನಗಿರ್ಬೇಕು ಗಮನ. ಕತ್ಲೆ ಮಾಡ್ಕೊ ಕೂತಿದ್ದಾಳೆ ಕಡೆಗೆ ಲಜ್ಜಿ ಕೊಡೋದು. ಬಟ್ ಅವ್ನು ಅಲ್ಲಿ ಇಲ್ಲಿ ಹಾಕ್ತೀನಿ ಅಂತ ಎತ್ತಿಟ್ಟು ಇವೆಲ್ಲ ಒಂದೊಂದು ಪೀಸ್ ಕಟ್ಟಾಗಿರೋ ಪೀಸ್ ತಿಂದ್ಬಿಟ್ಟಿದ್ದೀನಿ. ಸಿರಿತೇನೆ ಅಷ್ಟೇ, ಇದರಲ್ಲೇ ನಾಟೋದಲ್ಲ ನನಗೆ. ಇಲ್ಲಿ ನಿನ್ನ ಕಾರ ಜೀಪ್ ಇಲ್ಲಿದ್ದಾವೆ. ಹಾಗೆ ಬರುವಾಗ ನನ್ನ ಮಗಳು ಚೊಕ್ಕೋಲೋ ಕೇಕ್ ಕೇಳಿದ್ದೆ. ನಮ್ಮ ಮಗೇಲಿ 40 ರೂಪಾಯಿ, ಇಲ್ಲಿ 60 ರೂಪಾಯಿ. ಮತ್ತು ನನಗೆ ಇಷ್ಟ ಅಂತ ಹೇಳಿ ರಸಗುಲ್ಲ ಒಂದೊಂದೇ ತಗೊಬಿಟ್ಟು ಬಂದಿದ್ದೀನಿ. ಇದೆರಡು ಒಂದೇ ಸ್ವೀಟು, ಬಟ್ ಶೇಪ್ ಚೇಂಜ್ ಇತ್ತಲ್ಲ ಅಂತ ತಗೊಬಂದೆ. ಇದರಲ್ಲಿ ನಾನು ವೈಟ್ ತಿನ್ನಲ್ಲ, ಈ ಯೆಲ್ಲೋ ಕಲರ್ ಮಾತ್ರ. ನಾನು ಯಾವ ತಿನ್ನಲ್ಲ. ತಡಿ ಉಳ್ಳಾಪಳ ಇದೆಯಾ ನೋಡೋಣ, ತೆಗ್ದಾಕ್ಬಿಡ್ತೀನಲ್ಲ, ಹಂಗೆ ತಿನ್ನಬಾರ್ದು. ಬೇಕವಾ? ನನಗೆ ಇದು ಚಿಲ್ಲಿ ನಾನು ರಸ ಹಿಂಡಿ ತಿನ್ನೋದು. ಡಯಟ್ ಇದು ಏನು ಸ್ಪಾಂಜ್ ಹೆಂಗಿರುತ್ತಲ್ಲ ಅದೇ ಇಷ್ಟ ನನಗೆ. ಸೇಮ್ ರಸಗುಲ್ಲ ಎಲ್ಲ ತಗೊಂಬಂದು ಒಂದೇ ಥರದ್ದು, ಹೆಸರು ಚೇಂಜನ. ಬಿಸಿ ಬಿಸಿ ಇದೆ. ಇದೆಯಾ ಬಿಸಿ? ಅಂತ ಬಿಸಿ ಅಲ್ಲ ನೋಡಿ. ತಡಿ ಮಗ್ಗೆ ಚೆನ್ನಾಗಿದೆ, ಇದು ಚೆನ್ನಾಗಿದೆ ನೋಡು. ಪಕ್ಕ ಇದೆ ಚೆನ್ನಾಗಿರುತ್ತೆ. ಏನಿಲ್ಲ, ನನ್ನ ಮಗಳು ಹಂಗನೇ ಸ್ವಲ್ಪ ಸೇಮ್ ಅಲ್ಲಿ ಹೇಗಿದೆ ಇಲ್ಲೂ ಹಾಗೆ ಇದೆ. ನನ್ನ ಮಗಳು ಎಲ್ಲ ನಾನು ತಿನ್ಬಿಡ್ತೀನಿ ಅಂತ ಅಲ್ವಾ. ನಾನು ಮಾಡಿದೆ ಅಡುಗೆನ. ಬೆಳಗ್ಗೆ 10:30 ಹೊರಗಡೆ ಹೋಗಿ 11-12 ಮನೆಗೆ ಬಂದೆ. ಪಾಪು ಮಲಸಿ ಮಧ್ಯಾಹ್ನ ಊಟಕ್ಕೆ ಅಂತ ಇವೆಲ್ಲ ತೊಗೊಬಂದಿದ್ದು. ಈಗ ನೋಡಿದರೆ ಸಂಜೆ 4:30 ಆಗಿದೆ. ಕಬಾಬು, ಈಚೆ ಕೈಮಾ, ನಾಳೆ ಬಿರಿಯಾನಿಗೆ ರೆಡಿ ಮಾಡಿಟ್ಟಿದ್ದೇನೆ. ರೈಸ್ ಬೆಳಗ್ಗೆ ಮಾಡಿದ ಚಪಾತಿ ಇದೆ, ಇದನ್ನೇ ತಿನ್ಕೊತೀನಿ. ಸ್ವೀಟು ಒಂದು ತಿನ್ಕೊಂಡು ಒಂದು ಬಿಟ್ಟಿದ್ದೀನಿ. ನನ್ನ ಮಗನಿಗೆ ಇದು ರಾತ್ರಿ ಪಲ್ಯಕ್ಕೆ ರೈಸ್ ಆಗುತ್ತೆ. ಅವ್ನು ಚಿಕನ್ಗೆಲ್ಲ ಚೆನ್ನಾಗಿ ಖಾರ ಹಾಕಿದ್ದೀನಿ, ಯಾಕಂದರೆ ಅವನಿಗೆ ಅಂದ್ಬಿಟ್ಟು ನಾವು ಸರಿಯಾಗಿ ಖಾರ ಉಪ್ಪು ಏನೂ ತಿಂದಲ್ಲ, ಅಡುಗೆ ರುಚಿ ಇರ್ತಾ ಇರಲಿಲ್ಲ. ಹಾಗಾಗಿ ಇದಕ್ಕೆ ಯಾವಾಗಲೂ ನಾನು ತೇಜು ಮಸಾಲ ಕಬಾಬ್ ಪೌಡ್ರ್ ಹಾಕ್ತಾಯಿದ್ದೆ. ಇವತ್ತು ಶಾಹಿ ಕಬಾಬ್ ಪೌಡ್ರ್ ಹಾಕಿದ್ದೀನಿ. ಸಕ್ಕತ್ತಾಗಿ ಬಂದಿದೆ ಮಾತ್ರ. ಅವು ನೀರೆಲ್ಲ ತೆಗೆದಿಟ್ಬಿಡು ನೀನೇ, ನಾನು ಮತ್ತೆ ಕೊಡಲ್ಲ. ನಾನು ಊಟಕ್ಕೆ ಕೂತ್ಕೊಂಡಾಗ ಕೇಳ್ತಾಳೆ. ಬಿಸಿ ಬಿಸಿ ಕಬಾಬು, ಕೈಮಾ ಸಾಂಬಾರ್, ರೈಸ್ ರೆಡಿ ಆಗಿದೆ. ಈಗ ಒಳ್ಳೆ ಫಿಲ್ಮ್ ಹಾಕೊಂಡು ನೋಡ್ತಾ ತಿನ್ನಬೇಕು. ನನ್ನ ಮಗ ಮಲಗಿದ್ದೇನೆ, ನಿಮ್ಮದೇ ಸ್ವಲ್ಪ ಊಟ ಮಾಡ್ತೀನಿ ಕೂತ್ಕೊಂಡು. ಇಲ್ಲಾಂದರೆ ಅವನು ಊಟ ಮಾಡೋಕ್ಕೆ ಬಿಡ್ತಾ ಇರಲಿಲ್ಲ, ಇಲ್ಲ TV ನೋಡೋಕ್ಕೆ ಬಿಡ್ತಾ ಇರಲಿಲ್ಲ. ನನ್ನ ಮಗಕ್ಕೆ 10 ಗಂಟೆ ಆಗಿದೆ, ಇನ್ನೇನು ಎದ್ದೇಳ್ತಾನೆ ಮಗಳು. ಯಾವ ಫಿಲ್ಮು ಮಗಳು? ಗೆಸ್ ಮಾಡಿ. ಒಂದು ಕಬಾಬ್ ತಿನ್ನು, ಚೆನ್ನಾಗಿದೆಯಾ ನೋಡು. ನನಗೆ ಸ್ಕಿನ್ ಅಂದ್ರೆ ಇಷ್ಟ, ಸೊ ಕಬಾಬಿಗೆ. ಹಾಗಾಗಿ ಸುಮಾರು ದಿವಸ ಆಗಿದೆ ತಿಂದು. ಚೆನ್ನಾಗಿದೆ. ಕಬಾಬ್ಗೆ ಸ್ವಲ್ಪ ಉಪ್ಪಾಯಿತು, ಯಾಕಂದರೆ ಇದರಲ್ಲಿ ಚೆನ್ನಾಗಿ ಉಪ್ಪು ಖಾರ ಕೊಟ್ಟಿರ್ತಾರೆ. ಅದೇ ಅದು ಶಾಹಿ ಕಬಾಬ್ ಪೌಡ್ರಲ್ಲಿ. ನಂಗೆ ಅದು ಗೊತ್ತಿರಲಿಲ್ಲ, ಫಸ್ಟ್ ಟೈಮಲ್ಲಿ ಯೂಸ್ ಮಾಡಿದ್ದು. ನಾನು ಮುಂಚೆ ಖಾರದ ಪುಡಿ ಉಪ್ಪು ಹಾಕ್ಬಿಟ್ಟಿದ್ದೆ, ಸ್ವಲ್ಪ ಉಪ್ಪು ಹಾಕ್ಬಿಟ್ಟಿದೆ. ಅದು ಹಾಕಿದ್ದಾಳೆ, ಬೇಡ ಅಂತಿದ್ದೀನಿ. ಯಾಕೋ ನಂಗೆ ಇದು ನೋಡಬೇಕು ಅಂತಲೇ ಅನಿಸಿಲ್ಲ. ಹೇಗಿದೆ ಅನ್ನೋದು ಗೊತ್ತಿಲ್ಲ, ಯಾಕೋ ಇಂಟ್ರೆಸ್ಟ್ ಬರ್ತಾ ಇಲ್ಲಪ್ಪ. ಚೆನ್ನಾಗಿದೆಯಾ? ಅದು ಇದು ಹೇಗಿದೆ ಕೈಮಾ? ಇವೆಲ್ಲ ಚೆನ್ನಾಗಿದೆ, ಎಲ್ಲ ಸಖತ್ತಾಗಿದೆ. ಥ್ಯಾಂಕ್ ಯು. ಊಟ ಮಾಡಿಬಿಟ್ಟು ಆಮೇಲೆ ಸಿಗ್ತೀನಿ. ಅದು ಬೇರೆ ಕಣ. ಅದೇನದು ಹೇಳು, ಅದೇನದು ಹೇಳು. ಅದು ಹೇಳಿದ್ರೆ ಅಮ್ಮ ತಗೊಳ್ತಾರೆ. ಅದು ಬೇರೆ ಕಣ. ನೋಡು ಮಗಳು, ಪಿಜ್ಜಾ ಏನು ಬೇಕು? ಡಿಶ್ ಓಕೆ, ಥ್ಯಾಂಕ್ ಯು. ಮನೇಲಿ ಕೊಡ್ತೀನಿ ಬಾ. ಇಲ್ಲಿ ಕೂತ್ಕೊಂಡು ತಿಂತೀಯ? ಬಾ ಮನೇಲಿ ಹೋಗ್ತೀನಿ ನೋಡ. ಬಾ ಮಗಳಿಗೆ ಕೂತ್ಕೊಳ್ಳೋಣ ಬಾ. ಏನು ಅಂತ ಗೊತ್ತಿಲ್ಲ, ಒಟ್ಟಲ್ಲಿ ಬೇಕು. ನಾಳೆ ಬೀಳಕ್ಕೆ ಕೂತ್ಕೊಳ್ಳಿ ಇಲ್ಲಿ. ಅಯ್ಯೋ ಉಲ್ಲ. ಓಕೆ, ಸದ್ಯಕ್ಕೆ ಇವತ್ತಿಗೆ ಈ ವಿಡಿಯೋನಲ್ಲಿ ಮುಗಿಸ್ತಿದ್ದೀನಿ. ನಾಳೆ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೆಲ್ರಿಗೂ ಧನ್ಯವಾದಗಳು.